ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ಇವತ್ತಿನ ವಿಡಿಯೋದಲ್ಲಿ ಗೋಲ್ಡ್ ಮೈನ್ ಆಫ್ ಇಂಡಿಯಾ ಅಂದರೆ ಈ ಒಂದು ಗೋಲ್ಡ್ ಮೈನ್ ಆಫ್ ಇಂಡಿಯಾ ಅಂತ ಯಾಕೆ ಕರೆದ ಅಂದರೆ ಈ ಒಂದು 5 ಸೆಕ್ಟರ್ಸ್ನ ನಿಮಗೆ ಕೊಟ್ಟಿದ್ದೀನಿ. ಸೊ ಈ ಒಂದು 5 ಟೋಟಲಿ ಅನಾಲಿಸಿಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಸೆಕ್ಟರಲ್ಲಿ ಎಷ್ಟೊಂದು ಸ್ಕೋಪ್ ಇದೆ. ಸೊ ಆ ಒಂದು ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಒಂದು ರಿಟರ್ನ್ಸ್ ಅನ್ನೋದು ಎಷ್ಟು ಎಕ್ಸ್ ಆಗುತ್ತೆ, ಅಥವಾ 10x 100x 200x ಆ ರೀತಿ ಅನಲೈಸ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ಲಿ ಲಾಂಗ್ ಟರ್ಮ್ ರಿಲೇಟೆಡು. ಸೊ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೇನಾದರೂ ಲಾಂಗ್ ಟರ್ಮಲ್ಲಿ ಒಳ್ಳೆ ರಿಟರ್ನ್ಸನ್ನು ಗಳಿಸಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಮುಂಬರುವಂತಹ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಕನ್ನಡದಲ್ಲಿ ಈ ಒಂದು ಮನಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮನಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋನೂ ಸಹ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 5 ಸೆಕ್ಟರ್ಸ್ ಏನು ಹೇಳ್ತಿದ್ದೀನಿ, ಈ ಒಂದು 5 ಸೆಕ್ಟರ್ಸು ಡೌನ್ ದ ಲೈನ್ 10 ಇಯರ್ಸ್ ಅಥವಾ 15 ಇಯರ್ಸ್ವರೆಗೂ ಆ ಒಂದು ಅಸಂಪ್ಷನಲ್ಲಿ ಇಟ್ಕೊಂಡು ನಾನು ಈ ಒಂದು ಸೆಕ್ಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಪ್ರತಿಯೊಂದು ಸೆಕ್ಟರು ಸಹ ನಾನು ಒಂದು 10 ಇಯರ್ಸ್ ಅಂತ ಒಂದು ಲಾಂಗ್ ಟರ್ಮ್ ಗೋಲನ್ನು ಫಿಕ್ಸ್ ಮಾಡಿಕೊಂಡು ನನ್ನ ಒಂದು ಪರ್ಸ್ನಲ್ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀನಿ. 3 ಸೆಕ್ಟರ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀನಿ. ಇದಾದ ನಂತರ ಈ ಒಂದು 2 ಸೆಕ್ಟರ್ಸ್ ಇದೆ, ಆ ಒಂದು 2 ಸೆಕ್ಟರ್ಸಲ್ಲಿ ಸ್ಟಿಲ್ ನಾನು ಸಹ ರಿಸರ್ಚ್ ಮಾಡ್ತಿದ್ದೀನಿ. ಸೊ ಯಾವ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಿ ಒಂದು 5 ಇಂಡಸ್ಟ್ರೀಸ್ ಅಂತೂ ನನ್ನ ಒಂದು ಪೋರ್ಟ್ಫೋಲಿಯೋದಲ್ಲಿ ಇದ್ದೇ ಇರುತ್ತೆ. ಸೊ ನೀವೇನಾದರೂ ಈ ಒಂದು 5 ಸೆಕ್ಟರ್ಸಲ್ಲಿ ಏನಾದರೂ ರಿಲೇಟೆಡ್ ಆದರೆ, ಅಂದರೆ ಈ ಒಂದು 5 ಸೆಕ್ಟರ್ಸ್ನ ನಾನು ನಿಮಗೆ ಸೆಕ್ಟರಲ್ ಅನಾಲಿಸ್ ಮಾಡ್ತೀನಿ. ನಿಮ್ಮ ಒಂದು ಪರ್ಸ್ನಲ್ ಸೆಕ್ಟರ್ಸ್ ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ಸೆಕ್ಟರ್ ಇಂಟ್ರೆಸ್ಟಿಂಗ್ ಇರ್ಬೋದು. ಸೊ ಆ ಒಂದು ಸೆಕ್ಟರಲ್ಲಿರುವಂತಹ ಸ್ಟಾಕ್ಸ್ನ ನೀವೇ ಅನಲೈಸ್ ಮಾಡಿ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪರ್ಸ್ನಲ್ ಸ್ಟಾಕ್ ಸಜೆಷನ್ ಇರೋದಿಲ್ಲ. ಡೈರೆಕ್ಟ್ ಇಂಡಸ್ಟ್ರಿಯಲ್ ಸೆಕ್ಟರಲ್ಲೇ ಅನಾಲಿಸಿಸ್ ತಿಳಿಸ್ಕೊಡ್ತೀನಿ. ಸೊ ತದನಂತರ ನೀವು ನಿಮ್ಮ ಒಂದು ರಿಸರ್ಚನ್ನು ಮಾಡಿ ನೀವು ಆ ಒಂದು ಇಂಡಸ್ಟ್ರಿಯಲ್ಲಿರುವಂತಹ ಬೆಸ್ಟ್ ಸ್ಟಾಕ್ಸ್ನ ಪಿಕ್ ಮಾಡಿಕೊಂಡು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ಆ ವಿಡಿಯೋನು ನಿಮಗೆ ಬೇಕು ಅಂತ ಅಂದರೆ ಸೊ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ಬೋದು. ಸೊ ಅದನ್ನು ಇಂಡಸ್ಟ್ರಿಯಲ್ ವೈಸ್ ಸ್ಟಾಕ್ ಸಜೆಷನ್ಸ್ ಅಥವಾ ಆ ಒಂದು ರಿಸರ್ಚನ್ನು ಮಾಡಿಬಿಟ್ಟು ಯಾವ ಸ್ಟಾಕ್ಸ್ ಚೆನ್ನಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಇಂಡಸ್ಟ್ರಿ ಬಂದುಬಿಟ್ಟು ಅಗ್ರಿಕಲ್ಚರ್ ಇಂಡಸ್ಟ್ರಿ. ಸೊ ಹೌದು, ಏನಪ್ಪ ಮೊದಲನೇ ಇಂಡಸ್ಟ್ರಿನ ಅಗ್ರಿಕಲ್ಚರ್ ಅಂದ್ಬಿಟ್ಟೆ ಸೊ ತುಂಬ ಲಾಸ್ ಆಗುತ್ತೆ ಅದು ಇದು ಅಂತ ನೀವು ಫಾರ್ಮರ್ಸ್ ಅದೆಲ್ಲ ನಿಮ್ಮ ಮೈಂಡಲ್ಲಿ ಬಂದುಬಿಡ್ಬೋದು ಈಸಿಯಾಗಿ. ಬಟ್ ಅಗ್ರಿಕಲ್ಚರ್ ಇಂಡಸ್ಟ್ರಿಗೆ ಅಥವಾ ಆಗ್ರೋ ಸೆಕ್ಟರ್ಗೆ ಡೆಫಿನೆಟ್ಲಿ ಅಪ್ಕಮಿಂಗ್ ಒಂದು 5 ಇಯರ್ಸಲ್ಲೇ ತುಂಬಾ ಸ್ಕೋಪ್ ಇದೆ. ಯಾಕಪ್ಪ ಅಂತಂದರೆ ಸೊ ಈ ಒಂದು ಅಗ್ರೋ ಸೆಕ್ಟರ್ ಅನ್ನೋದು ನಿಮಗೆ ಪ್ರತಿಯೊಂದು ವರ್ಷಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದೊಂದು ಮಾನ್ಸೂನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸ್ಟಾಕ್ಸು ವೆದರ್ ಅಥವಾ ಮಿಷನರಿ ರಿಲೇಟೆಡ್ ಆಗಿರಲಿ, ಟ್ರಾಕ್ಟರ್ಸ್ ರಿಲೇಟೆಡ್ ತುಂಬಾ ಕ್ಲಮ್ಸಿನೆಸ್ ಇರುತ್ತೆ ಈ ಒಂದು ಅಗ್ರೋ ಸೆಕ್ಟರಲ್ಲಿ. ಬಟ್ ಈ ಒಂದು ಆಗ್ರೋ ಸೆಕ್ಟರಲ್ಲಿ ಮುಂದ್ಗಡೆ ಯಾಕೆ ಅಷ್ಟೊಂದು ಸ್ಕೋಪ್ ಇದೆ ಅಂತ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಸೊ ನಮಗಿರುವಂತಹ ಒಂದು ಪಾಪ್ಯುಲೇಷನ್ ಏನಿದೆ ಈಗ ಪ್ರೆಸೆಂಟು, ಸೊ ಈ ಒಂದು ಪಾಪ್ಯುಲೇಷನ್ನು ತುಂಬಾ ಬೆಳೀತಿದೆ. ಎಲ್ಲರಿಗೂ ಊಟ ಬೇಕು, ಎಲ್ಲರಿಗೂ ಏನೆಲ್ಲ ನೆಸೆಸಿಟಿ ಬೇಕು, ಪ್ರತಿಯೊಂದು ಗೂಡ್ಸೂ ಸಹ ಆಗ್ರೋ ಸೆಕ್ಟರಿಂದನೇ ಬರಬೇಕು. ಸೊ ರಾ ಮೆಟೀರಿಯಲ್ ಅನ್ನೋದಾಗಿರಲಿ ಪ್ರತಿಯೊಂದು ಸಹ ಆಗ್ರೋ ಸೆಕ್ಟರಿಂದನೇ ಬರಬೇಕು. ಸೊ ಈ ಒಂದು ಆಗ್ರೋ ಸೆಕ್ಟರಲ್ಲಿ ನಿಮಗೆ ಇದು ಆಗ್ರೋ ಕೆಮಿಕಲ್ಸ್ ಆಗಿರಲಿ, ಆಗ್ರೋ ಮೆಕ್ಯಾನಿಕ್ ಅಂದರೆ ಲೈಕ್ ಮಿಷನರೀಸ್ ಇರುತ್ತೆ, ತದನಂತರ ಕೆಲವೊಂದು ಸೀಡ್ಸ್ ಇರುತ್ತೆ, ಕೆಲವೊಂದು ಫರ್ಟಿಲೈಸರ್ ಸ್ಟಾಕ್ಸ್ ಇರುತ್ತೆ. ಸೊ ಈ ಒಂದು ಸ್ಪೇಸಲ್ಲಂತೂ ತುಂಬಾ ಸ್ಕೋಪ್ ಇದೆ. ಯಾಕೆಂದರೆ ನಮ್ಮ ಒಂದು ಇರಿಗೇಟಬಲ್ ಲ್ಯಾಂಡ್ ಏನಿದೆ, ಸೊ ಈ ಒಂದು ಇರಿಗೇಟಬಲ್ ಲ್ಯಾಂಡ್ ಡಬಲ್ ಆಗ್ತಿದೆ, ಅಂದರೆ ಒಂದು ಸ್ವಲ್ಪ ಜಾಸ್ತಿ ಆಗ್ತಿದೆ. ತದನಂತರ ಫುಡ್ ಕನ್ಸಂಪ್ಷನ್ ಅನ್ನೋದು ಜಾಸ್ತಿ ಆಗ್ತಿದೆ. ಈ ಒಂದು ರೇಟ್ಸನ್ನೇ ನೀವು ಅಬ್ಸರ್ವ್ ಮಾಡ್ಬೋದು. ರೀಸೆಂಟ್ ಡೇಸಲ್ಲಿ ಒಂದು ಟೊಮ್ಯಾಟೊ ಪ್ರೈಸಸ್ ಇನ್ಕ್ರೀಸ್ ಆಗಿರಲಿ, ಆನಿಯನ್ ಪ್ರೈಸ್ ಇನ್ಕ್ರೀಸ್ ಆಗಿರಲಿ, ಈ ಒಂದು ಪ್ರೈಸಸನ್ನು ನೀವು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಸೊ ಈ ಒಂದು ಸ್ಟಾಕ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಸ್ಟಾಕ್ಸ್ಗೆ ಮೇಯ್ನಾಗಿ ಹೆಲ್ಪ್ ಆಗುವಂತಹ ಒಂದು ಪ್ರಾಬ್ಲಮ್ ಎಲ್ಲಿದೆಯಪ್ಪ ಅಂತಂದರೆ, ಅಂದರೆ ಪ್ರಾಬ್ಲಮ್ ಅಂತ ಇದೀನಿ ಫಾರ್ಮರ್ಸ್ಗೆ ಇದು ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಈವನ್ ವಿ ಆರ್ ಫೇಸಿಂಗ್ ಸೇಮ್ ಥಿಂಗ್. ನಮ್ಮ ಒಂದು ಫಾರ್ಮ್ಸಲ್ಲೂ ಸಹ ನಾವು ಫೇಸ್ ಮಾಡ್ತಿರೋ ಅಂದರೆ ಪೆಸ್ಟ್ ಕಂಟ್ರೋಲ್ ರಿಲೇಟೆಡು ಅಥವಾ ಫಂಗಿಸೈಡ್ ರಿಲೇಟೆಡು. ಸೊ ಈ ರೀತಿ ಏನು ಪ್ರಾಬ್ಲಮ್ಸ್ ಇದೆ ಫಾರ್ಮರ್ಸ್ಗೆ, ಇದ್ರ ರಿಲೇಟೆಡ್ ಇಂಡೈರೆಕ್ಟಾಗಿ ಬೆನಿಫಿಟ್ ಆಗುವಂತಹ ಒಂದು ಕಂಪನೀಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಾಯರ್ ಅಂತ, ಸಿಂಜೆಂಟ್ ಅಂತ, ಮತ್ತು ಧನುಕಾ ಕಂಪನಿ, ಫಿಫ್ಕೋ, ಈ ರೀತಿಯಾದಂತಹ ಕೆಲವೊಂದು ಕಂಪನೀಸ್ ಇರುತ್ತೆ, ಆಗ್ರೋ ಕೆಮಿಕಲ್ಸ್ ಕಂಪನೀಸು. ಸೊ ಇವೊಂದು ಡೆಫಿನೆಟ್ಲಿ ತುಂಬಾ ಪ್ರಾಫಿಟಬಲ್ ಆಗ್ತಿದೆ ರೀಸೆಂಟ್ ಡೇಸಲ್ಲಿ. ಸೊ ನೀವೇನಾದರೂ ಅಬ್ಸರ್ವ್ ಮಾಡೋದಾದರೆ ಪೆಸ್ಟ್ ಕಂಟ್ರೋಲ್ಗೆ ಫಾರ್ಮರ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಎಲ್ಲಿ ಬೀಳ್ತಿದೆಯಪ್ಪ ಅಂತಂದರೆ ನಮ್ಮ ಒಂದು ಅನಾಲಿಸಿಸಲ್ಲಿ
ಫಾರ್ಮರ್ಗೆ ತುಂಬಾ ಕಾಸ್ಟ್ ಅನ್ನೋದು ಎಲ್ಲಿ ಬೀಳ್ತಿದೆ ಅಂದರೆ ಒಂದು ಯಾವುದೋ ಒಂದು ಪ್ರಾಡಕ್ಟನ್ನು ಅಥವಾ ಯಾವುದೋ ಒಂದು ಕ್ರಾಪನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಈ ಒಂದು ಪೆಸ್ಟ್ ರಿಲೇಟೆಡ್ ಕಂಟ್ರೋಲ್ ಮೆಜರ್ಸ್ ತಗೊತಿದ್ದಾನೆ ರೈತ. ಸೊ ಆ ಒಂದು ಸ್ಪೇಸಲ್ಲಿ ಈ ಒಂದು ಆಗ್ರೋ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಿದ್ದಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ DAP ಇಂದ ಇರಲಿ ಅಥವಾ ಸ್ಪ್ರೇಸ್ಗೆ ಇನ್ಸೆಕ್ಟಿಸೈಡ್ ಆಗಿರಲಿ, ಪೆಸ್ಟಿಸೈಡ್ ಆಗಿರಲಿ ಅಥವಾ ಫಂಗಿಸೈಡ್ ಆಗಿರಲಿ, ವರ್ಬಿಸೈಡ್ ಆಗಿರಲಿ, ಈ ರೀತಿಯಾದಂತಹ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ. ಸೊ ಈ ಒಂದು ಕೆಮಿಕಲ್ಸ್ನ ಬಳಸುವ ಮುಖಾಂತರ ರೈತ ಈ ಒಂದು ಬೆಳೆನ ಬೆಳಿಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ರೆಸಿಸ್ಟೆನ್ಸ್ ಪವರ್ ಅನ್ನೋದು ಕಮ್ಮಿ ಆಗಿದೆ ಈಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಬೆಳೆಗಳಿಗೆ. ಸೊ ಅದರಿಂದ ತುಂಬಾ ರಸಗೊಬ್ಬರಗಳನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಇಂಡೈರೆಕ್ಟಾಗಿ ಬೆನಿಫಿಟ್ ಆಗುವಂತಹ ಕಂಪನಿಗಳೇ ಈ ಒಂದು ಆಗ್ರೋ ಕೆಮಿಕಲ್ಸು. ಸೊ ಇನ್ನು ನಾವು ಮಿಷನರಿ ಸ್ಪೇಸು ನೋಡ್ಬೋದು. ನಮ್ಮ ಒಂದು ಈ ಮಿಷನರಿ ಸ್ಪೇಸನ್ನು ಯಾಕೆ ನಾನು ನಿಮಗೆ ತಿಳಿಸ್ತಿದ್ದೀನಿ ಅಂದರೆ, ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ವ್ಯಾಲ್ಯೂ ಆಫ್ ಮೈಗ್ರೇಷನ್ ಅಂತಿರುತ್ತೆ. ಸೊ ಈ ಒಂದು ಆಗಲೇ ತಿಳಿಸಿದ್ದೀನಿ ವ್ಯಾಲ್ಯೂ ಸ್ಟಾಕ್ಸು ಮತ್ತು ಗ್ರೋತ್ ಸ್ಟಾಕ್ಸು ಅಂತ. ಸೊ ಈ ವ್ಯಾಲ್ಯೂ ಸ್ಟಾಕ್ಸ್ ಏನಪ್ಪ ಅಂತಂದರೆ, ನಾವು ಲಾಂಗ್ ಟರ್ಮಲ್ಲಿ ಏನಾದರೂ ರಿಟರ್ನ್ಸ್ ಮಲ್ಟಿಬ್ಯಾಗರ್ಸ್ ಆಗಬೇಕು ಅಂತಂದರೆ ಸೊ ಈ ಒಂದು ವ್ಯಾಲ್ಯೂ ಸ್ಟಾಕ್ಸನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ರೀಸೆಂಟ್ ಅಂದರೆ ಇರೋ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡ್ಕೋಬೇಕಾದ್ರೆ ನಾವು ಗ್ರೋತ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅದೇ ರೀತಿ ಈ ಒಂದು ಅಗ್ರೋ ಸ್ಪೇಸಲ್ಲಿ ವ್ಯಾಲ್ಯೂಮ್ ಆಫ್ ಮೈಗ್ರೇಷನ್ ಅಂದಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟು ವೆರಿ ಸಿಂಪಲ್ಲು. ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಯಾವುದಾದ್ರೂ ಒಂದು ಕಂಪನಿಗೆ ಈಗ ಅಟ್ ಪ್ರೆಸೆಂಟು ಒಂದು ಹತ್ರ ಪವರ್ ಇರುತ್ತೆ ಒಂದು ಕಂಪನಿ ಹತ್ರ. ಸೊ ಈ ಒಂದು ಪವರ್ ಅನ್ನೋದು ಇನ್ನೊಂದು ಕಂಪನಿಗೆ ಮೂವ್ ಆಗ್ತಾ ಹೋಗ್ತಾರೆ. ಸೊ ಈ ಒಂದು ಪವರನ್ನು ವ್ಯಾಲ್ಯೂಮ್ ಆಫ್ ಮೈಗ್ರೇಷನ್ ಅಂತಾರೆ. ಈಗ ನಮ್ಮ ಒಂದು ಆಗ್ರೋ ಸ್ಪೇಸಲ್ಲಿ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದರೆ, ಇದು ನಾವು ಎಸ್ಪೆಷಲಿ ಇಂಡಿಯನ್ಸು ನಾವು ಪ್ರತಿಯೊಬ್ಬರು ಟ್ರೆಡಿಷ್ನಲ್ ಲೈಕ್ ಕಲ್ಟಿವೇಷನ್ ಅನ್ನೋದು ಮಾಡ್ತಾ ಇರ್ತೀವಿ, ಅಥವಾ ಒಂದು ಮೆಕ್ಯಾನಿಸಮ್ ಅನ್ನೋದನ್ನು ಬಳಸದೆ, ಯಾವುದೋ ಒಂದು ಮೆಕ್ಯಾನಿಸಮನ್ನು ಬಳಸದೆ, ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸದೆ ನಾವು ಇರಿಗೇಷನನ್ನು ಮಾಡ್ತಿರ್ತೀವಿ. ಮತ್ತು ಅದರ ಜೊತೆಗೆ ಕಲ್ಟಿವೇಷನ್ ಇರಲಿ, ಪ್ರತಿಯೊಂದು ಸಹ ಟ್ರೆಡಿಷ್ನಲ್ ಆಗಿ ಮಾಡ್ತಿರ್ತೀವಿ. ಈಗಿರುವಂತಹ ಒಂದು ಲೇಬರ್ ಕಾಸ್ಟ್ ಪ್ರಾಬ್ಲಮ್ಸ್ ಇರೋದ್ರಿಂದ ಪ್ರತಿಯೊಬ್ಬ ರೈತನೂ ಸಹ ಆ ಒಂದು ಫಾರ್ಮ್ಸ್ನಲ್ಲಿ ಹೊಸ ಮಿಷನರಿ ಪರ್ಚೇಸ್ ಮಾಡೋದಾಗಿರಲಿ, ಇದರಿಂದ ಕೆಲವೊಂದು ಮಿಷನರಿ ಕಂಪ್ನೀಸು ಬೆನಿಫಿಟನ್ನು ಹೊಂದುತ್ತಿದೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಈ ಆಗ್ರೋ ಸ್ಪೇಸಲ್ಲಿ ತುಂಬಾ ಸ್ಟಾಕ್ಸ್ ಲಿಸ್ಟೆಡ್ ಇದೆ. ಸೊ ನೀವು ಅದನ್ನು ಒಂದು ಲುಕ್ ಹಾಕಿ, ಸೊ ಎಸ್ಪೆಷಲಿ ಈ ಮಿಷನರಿ ಪ್ಲಸ್ ಆಗ್ರೋ ಕೆಮಿಕಲ್ಸ್ ನಾನು ಹೊತ್ಕೊಡ್ತಿರುವಂತಹ ಒಂದು ಇಂಡಸ್ಟ್ರಿ ಒಳಗಡೆ ಇರುವಂತಹ ಒಂದು ಸ್ಪೇಸ್. ಅಂದರೆ ಇಂಡಸ್ಟ್ರಿ ಒಳಗಡೆ ಇನ್ನೂ ಕೆಲವೊಂದು ಸೆಕ್ಟರ್ಸ್ ಇರುತ್ತೆ. ಆಗ್ರೋ, ಈಗ ನಾನು ಹೇಳಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ತುಂಬ ಇದಿದೆ. ಅಂದರೆ ಯಾವ ಥರ ಅಂದರೆ, ಅದು ಇಂಡಸ್ಟ್ರಿ ಒಳಗಡೆ ಇನ್ನೂ ಕೆಲವೊಂದು ಸೆಕ್ಟರ್ಸ್ ಇದೆ. ಆಗ್ರೋ ಕೆಮಿಕಲ್ ಸೆಕ್ಟರ್ ಅನ್ಬೋದು, ಅದನ್ನು ಮಿಷನರಿ ಸೆಕ್ಟರ್ ಅಂತ ಅನ್ಬೋದು, ಅಥವಾ ಟ್ರ್ಯಾಕ್ಟರ್, ಅಥವಾ ಈ ಮಿಷನರಿ ಸೆಕ್ಟರ್ಗಳಿಗೆ ಟ್ರ್ಯಾಕ್ಟರ್ಸ್ ಬರುತ್ತೆ. ಸೊ ಈ ರೀತಿಯಾದಂತಹ ಇನ್ನರ್ ಸೆಕ್ಟರ್ ರಿಲೇಟೆಡು ಸಹ ನೀವು ರಿಸರ್ಚ್ ಮಾಡಿ. ಸೊ ನಾನು ಜಾಸ್ತಿ ಹೊತ್ತು ಕೊಡ್ತಿರೋದು ಏನಪ್ಪ ಅಂದರೆ ಆಗ್ರೋ ಕೆಮಿಕಲ್ಸ್ ಮತ್ತು ಈ ಒಂದು ಆಗ್ರೋ ಮೆಷನರಿ ರಿಲೇಟೆಡು. ಸೊ ಇದು ಈ ಒಂದು ಅಗ್ರಿಕಲ್ಚರ್ ರಿಲೇಟೆಡು. ನಾವು ಈ ಅಗ್ರಿಕಲ್ಚರ್ ರಿಲೇಟೆಡ್ ಇನ್ನೂ ಒಂದು ಸ್ವಲ್ಪ ಹೇಳಬೇಕಾದ್ರೆ, ಈಗಿರುವಂತಹ ಗೌರ್ಮೆಂಟು ಸಹ ಅಗ್ರಿಕಲ್ಚರ್ ರಿಲೇಟೆಡು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ರೂರಲ್ ಡೆವಲಪ್ಮೆಂಟ್ ಎಸ್ಪೆಷಲಿ ಇನಿಷಿಯೇಟಿವ್ಸ್ ತೊಗೊತಿದೆ. ಸೊ ಗೌರ್ನಮೆಂಟು ಈ ಒಂದು ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದೆ. ಈ ಒಂದು ರೂರಲ್ ಡೆವಲಪ್ಮೆಂಟಲ್ಲಿ ಬರ್ತಿರುವಂತಹ ಕಾಮೆಂಟ್ಸ್ ಏನಿದೆ ಗೌರ್ಮೆಂಟ್ ಕಡೆಯಿಂದ ತುಂಬಾ ಸ್ಪೋರ್ಟಿವ್ ಆಗಿದೆ. ಸೊ ಈ ಒಂದು ಕಾಮೆಂಟ್ಸು ಸಹ ಡೆಫಿನೆಟ್ಲಿ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇರುವಂತಹ ಈ ಒಂದು ಆಗ್ರೋ ಸ್ಪೇಸ್ ರಿಲೇಟೆಡ್ ಸ್ಟಾಕ್ಸು ಸಹ ಬೆನಿಫಿಟ್ ಆಗುತ್ತೆ. ಸೊ ಅದರಲ್ಲಿ ನಾವಿರಬೇಕು, ನಾವು ದುಡ್ಡು ಮಾಡಬೇಕು, ಅಂದರೆ ಆಗ್ರೋ ಸ್ಪೇಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ನು ಸೆಕೆಂಡ್ ಸೆಕ್ಟರ್ ಬಂದುಬಿಟ್ಟು ಹೆಲ್ತ್ ಸೆಕ್ಟರು. ಸೊ ಈ ಒಂದು ಹೆಲ್ತ್ ಸೆಕ್ಟರಲ್ಲಿ ಡೆಫಿನೆಟ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, 2020 ಆದ ನಂತರ ತುಂಬಾ ಬೂಮ್ ಬಂತು. ಸೊ ಯಾಕೆಂದರೆ ಕೋವಿಡ್ಡು. ಸೊ ಆ ಒಂದು ಬೂಮನ್ನು ನೀವು ಕ್ಯಾಪ್ಚರ್ ಮಾಡಿದರೆ ಡೆಫಿನೆಟ್ಲಿ ನೀವು ಇಷ್ಟೊತ್ತಿಗೆ ಕೋಟಿಪತಿಗಳಾಗಿದ್ರೆ. ನಾವು ಮಿಸ್ ಮಾಡಿದ್ರೆ ಅಂದರೆ ಆ ಟೈಮಲ್ಲಿ ಹೆಲ್ತ್ ಸೆಕ್ಟರಲ್ಲಿ ನಾವು ಅಷ್ಟೊಂದು ಫೋಕಸ್ ಮಾಡಿರಲಿಲ್ಲ. ಸೊ ಈಗ ರಿಲೈಸ್ ಆಗಿದ್ದೀವಿ ಹೆಲ್ತ್ ಈಸ್ ವೆಲ್ತ್ ಅಂತ. ಸೊ ಆ ಒಂದು ಸಿಚುವೇಶನ್ ಏನು ಹೇಳಿದೆ ಹೆಲ್ತ್ ಈಸ್ ವೆಲ್ತ್ ಅಂತ 2020ಯಲ್ಲಿ ಡೆಫಿನೆಟ್ಲಿ ಈ ಒಂದು ಹೆಲ್ತ್ ಅನ್ನೋದೇ ವೆಲ್ತ್ ಆಯಿತು. ಸೊ ಇದೊಂದು ಸೆಕ್ಟರು ತುಂಬಾ ಪಾಸಿಟಿವ್ ಇರುವಂತಹ ಒಂದು ಸೆಕ್ಟರು. ಸೊ ಯಾಕಪ್ಪ ಅಂತ ಅಂದರೆ, ಡೆಫಿನೆಟ್ಲಿ ಹ್ಯೂಮನ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಇಟ್ ಮೇ ಬಿ ಡಿಸೀಸ್ ಆರ್ ಇಟ್ ಮೇ ಬಿ ಎನಿಥಿಂಗ್ ಆಗುತ್ತೆ. ಸೊ ಇದರ ರಿಲೇಟೆಡು ಇದರಲ್ಲಿ ನನಗೆ ತುಂಬಾ ನಾನು ಪಾಸಿಟಿವ್ ಇರುವಂತಹ ಒಂದು ಸೆಕ್ಟರ್ ಬಂದುಬಿಟ್ಟು ಈ ಒಂದು ಸೆಕ್ಟರಲ್ಲಿ ಸಬ್ ಸೆಕ್ಟರ್ಸ್ ಬಂದುಬಿಟ್ಟು ಪ್ರಿವೆಂಟಿವ್ ಒಂದು ಡಿಸೀಸು ಸೆಕ್ಟರ್ಸು. ಸೊ ಈ ಒಂದು ಪ್ರಿವೆಂಟಿವ್ ಸೆಕ್ಟರಲ್ಲಿ ಏನಂದರೆ ಮೆಷಿನರೀಸ್ ಇರುತ್ತೆ, ಲೈಕ್ ಟೆಸ್ಟಿಂಗ್ ಸೆಂಟರ್ಸ್ ಅಥವಾ ಯಾವುದಾದ್ರು ಒಂದು ಕೋವಿಡ್ ಟೆಸ್ಟ್ ಮಾಡಬೇಕಾದ್ರೆ ಥಿಂಗ್ಸ್ ಇರುತ್ತಲ್ವಾ. ಸೊ ಆ ಒಂದು ಥಿಂಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಒಂದು ಕಂಪ್ನೀಸ್ ಆಗಿರಲಿ,
ಅದ್ರ ಜೊತೆಗೆ ಆ ಒಂದು ಟೆಸ್ಟಿಂಗ್ ಲ್ಯಾಬ್ರೇಟರೀಸ್ನ ರನ್ ಮಾಡ್ತಿರುವಂತಹ ಕಂಪ್ನೀಸ್ ಆಗಿರಲಿ, ಈ ಒಂದು ಪ್ರಿವೆಂಟಿವ್ ಟೆಸ್ಟಿಂಗ್ ಬ್ಲಡ್ ಟೆಸ್ಟ್ ಮಾಡುವಂತಹ ಕ್ಯಾಪ್ಸೂಲ್ ರೆಡಿ ಮಾಡುವುದು, ಈ ರೀತಿಯಾದಂತಹ ಕೆಲವೊಂದು ಕಂಪನೀಸ್ ಇರುತ್ತೆ. ಸೊ ಇದ್ರ ರಿಲೇಟೆಡ್ ನಾನು ತುಂಬಾ ಪಾಸಿಟಿವ್ ಇದ್ದೀನಿ. ಯಾಕೆ ಅಂದರೆ ಈ ಒಂದು ಕೋವಿಡ್ ಆದ ನಂತರ ಪ್ರತಿಯೊಬ್ಬರು ಸಹ ಪ್ರಿವೆಂಟಿವ್ ಆಗಿ ಏನು ಮಾಡಬೇಕಾಗುತ್ತೆ, ಅಥವಾ ಯಾವುದೇ ಒಂದು ಡಿಸೀಸ್ ಬರ್ದಿರ ನಾವು ಪ್ರಿವೆಂಟಿವ್ ಆಗಿ ಹೇಗಿರಬೇಕು ಅಂತ ಟೆಸ್ಟನ್ನು ಜಾಸ್ತಿ ಮಾಡಿಸ್ಕೊತಿದ್ದಾರೆ. ಸೊ ಆ್ಯಸ್ ಪರ್ ಡೇಟಾ ನೋಡೋದಾದ್ರೂ ಸಹ 2020 ಆದ ನಂತರ ಈ ಒಂದು ಪ್ರಿವೆಂಟಿವ್ ಟೆಸ್ಟ್ ರೇಟ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಈ ಒಂದು ಸ್ಪೇಸ್ ಅಂತೂ ಡೆಫಿನೆಟ್ಲಿ ಫ್ಯೂಚರಲ್ಲಿ ಗ್ರೋ ಆಗುತ್ತೆ. ಆ ಒಂದು ಇಂಟೆನ್ಷನಿಂದ ಈ ಒಂದು ಪ್ರಿವೆಂಟಿವ್ ಟೆಸ್ಟಿಂಗ್ ರಿಲೇಟೆಡ್ ಏನೆಲ್ಲ ಸ್ಟಾಕ್ಸ್ ಇದೆ ಅದ್ರ ಮೇಲೂ ಸಹ ಒಂದು ಸ್ವಲ್ಪ ಫೋಕಸ್ ಮಾಡ್ತಿದ್ದೀನಿ. ಸೊ ನೀವು ಈ ಒಂದು ಪ್ರಿವೆಂಟಿವ್ ಸ್ಟಾಕ್ಸ್ ರಿಲೇಟೆಡು ಸಹ ಒಂದು ಫೋಕಸನ್ನು ಮಾಡಿ. ಯಾಕೆ ಅಂದರೆ ಡೆಫಿನೆಟ್ಲಿ ಫ್ಯೂಚರಲ್ಲಿ ಈ ಒಂದು ಸ್ಟಾಕ್ಸ್ಗಿರುವಂತಹ ಒಂದು ಪೊಟೆನ್ಷಿಯಲೇ ಜಾಸ್ತಿ ಇದೆ. ಸೊ ಈ ಡಿಸೀಸು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಹೆಲ್ತ್ ಕೇರ್ ಸೆಕ್ಟರಲ್ಲಿ ಯಾವೆಲ್ಲ ಹಾಸ್ಪಿಟಲ್ಸ್ ನೆಟ್ವರ್ಕ್ಸ್ ಏನಿದೆ, ಈ ಒಂದು ನೆಟ್ವರ್ಕ್ಸೇ ಈ ಒಂದು ಡಿಸೀಸೂರಲ್ಲಿ ತುಂಬಾ ಬೆನಿಫಿಟ್ ಅನ್ನೋ ಹೊಂದೋದು. ಸೊ ಇದಾದ ನಂತರ ಈ ಒಂದು ಸೆಕ್ಟರಲ್ಲಿ ನಾವು ಜನರಿಕ್ ಮೆಡಿಸಿನನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಕಂಪನೀಸ್ ಆಗಿರಲಿ, ಪೇಟೆಂಟ್ ರಿಲೇಟೆಡ್ ಇರುವಂತಹ ಒಂದು ಮೆಡಿಸಿನ್ ರಿಲೇಟೆಡ್ ಆಗಿರಲಿ, ನಮಗೆ ತುಂಬಾ ಜಾಸ್ತಿ ಪೊಟೆನ್ಷಿಯಲ್ ಇರುವಂಥದ್ದು ಅಂದರೆ ಪೇಟೆಂಟ್ ರಿಲೇಟೆಡ್ ಇರುವಂತಹ ಮೆಡಿಸಿನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಒಂದು ಕಂಪನೀಸು. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ಅಂದರೆ ಈ ಒಂದು ಹೆಲ್ತ್ ಕೇರ್ ಸೆಕ್ಟರಲ್ಲಿ ಈ ಒಂದು ಫಾರ್ಮುಲಾ ಇದನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರೆ ಸಾಕು. ಹೆಲ್ತ್ ಕೇರ್ ಸೆಕ್ಟರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಯಾವ ರೀತಿ ಅಂತ ಹೀಗೆ ಹೇಳಿದ್ನಲ್ಲ, ಸೊ ಪ್ರಿವೆಂಟಿವ್ ಡಿಸೀಸು, ಅದ್ರ ಜೊತೆಗೆ ಈ ಒಂದು ಜನರಿಕ್ ಮೆಡಿಸಿನ್ ಆಗಿರಲಿ ಮತ್ತು ಪೇಟೆಂಟ್ ರಿಲೇಟೆಡ್ ಮೆಡಿಸಿನ್ ಆಗಿರಲಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಿನಿಮಮ್ ನಾಲೆಜ್ ಇದ್ದರೆ ಸಾಕು. ಈ ಒಂದು ಹೆಲ್ತ್ ಕೇರಲ್ಲಿ ನಾವು ಡಿಸಿಷನನ್ನು ತೊಗೋಬೋದು, ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು. ಜನರಲ್ ನಾಲೆಜ್ ಇದು. ಸೊ ಇನ್ನರ್ ಅಂದರೆ ಸ್ಟಾಕ್ ಸೆಲೆಕ್ಷನಲ್ಲಿ ಏನೆಲ್ಲ ಪ್ಯಾರಾಮೀಟರ್ಸ್ನ ನಾವು ಫಂಡಮೆಂಟಲ್ಸ್ ಅಂತ ಏನು ಕರಿತೀವಿ ಅದನ್ನೆಲ್ಲ ನಾವು ಲುಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಹೆಲ್ತ್ ಕೇರ್ ಸೆಕ್ಟರಲ್ಲಿ ಡೆಫಿನೆಟ್ಲಿ ಫ್ಯೂಚರಲ್ಲಿ ಬರುವಂತಹ ಯಾವ ಒಂದು ಕಾಯಿಲೆ ಬರುತ್ತೋ, ಏನು ಕೋವಿಡ್ ಬಂದಿತ್ತು, ಇನ್ನೊಂದು ಏನೋ ಒಂದು ಬರ್ಬೋದು. ಸೊ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸು ಡೆಫಿನೆಟ್ಲಿ ಹ್ಯೂಮನ್ ನೇಚರ್ಗೆ ಇದ್ದೇ ಇರುತ್ತೆ. ಈ ಒಂದು ಸೆಕ್ಟರು ನಾರ್ಮಲ್ ಡಿಸೀಸಸ್ ಅಲ್ಲದೆ ಎಕ್ಸ್ಟ್ರೀಮ್ ಕಂಡೀಷನ್ ಡಿಸೀಸಸ್ ಬರುವಂಥ ಚಾನ್ಸಸ್ಸು ಮುಂದೆ ಜಾಸ್ತಿ ಇರುತ್ತೆ. ಬರ್ಡ್ ಫ್ಲೂ ಅಂತ ಅದು ಇದು ಆಲೂಮಲ್ಲಿ ಏನಾರ ಬರ್ಬೋದು. ಸೊ ಡೆಫಿನೆಟ್ಲಿ ನೀವು ಹೆಲ್ತ್ ಕೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ದುಡ್ಡು ಮಾಡ್ತೀರಾ. ಸೊ ಇದೊಂದು ಸೆಕೆಂಡ್ ಸೆಕ್ಟರ್ ಇನ್ಫಾರ್ಮೇಷನ್ನು. ಇನ್ನು ಮೂರನೇ ಸೆಕ್ಟರ್ ಆದರೆ, ಸೊ ಇನ್ನು ಬರುವಂತಹ 3 ಸೆಕ್ಟರಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಒಂದು ಹೆಲ್ತ್ ಕೇರ್ ಮತ್ತು ಅಗ್ರೋ ಸ್ಪೇಸ್ ಏನು ಹೇಳಿದೆ ಇದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಕಮ್ಮಿ ನಾಲೆಜ್, ಅದಕ್ಕೆ ಒಂದು ಸ್ವಲ್ಪ ಬೇಗ ಹೇಳಿದೆ, ಒಂದು ಮೊದಲನೇದಾಗಿ ಹೇಳಿದೆ. ಸೊ ಈ ಒಂದು ಈಗ ಏನು ಹೇಳ್ತಿದ್ದೀನಿ ರಿನ್ಯೂವಬಲ್ ಎನರ್ಜಿ ಅಂತ. ಸೊ ಈ ಒಂದು ಮೂರನೇ ಸೆಕ್ಟರು ಡೆಫಿನೆಟ್ಲಿ ಈಗ ಆಲ್ರೆಡಿ ರೇಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಒಂದು ಸೆಕ್ಟರಲ್ಲಿ ಪ್ರತಿಯೊಬ್ಬರು ಸಹ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಒಂದು ಪೋರ್ಟ್ಫೋಲಿಯೋಲ್ಲೂ ಸಹ ಈ ಒಂದು ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಸ್ಟಾಕ್ಸ್ ಇದೆ. ಸೊ ಈ ಒಂದು ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಸ್ಟಾಕ್ಸು ಮತ್ತು ಹೆಲ್ತ್ ಆ್ಯಂಡ್ ಅಗ್ರೋ ಸ್ಪೇಸಲ್ಲಿ ನನ್ನ ಒಂದು ಪೋರ್ಟ್ಫೋಲಿಯೋದಲ್ಲೇ. ಮತ್ತು ಮುಂಬರುವಂತಹ 2 ಸೆಕ್ಟರಲ್ಲೂ ನನ್ನ ಪೋರ್ಟ್ಫೋಲಿಯೋ ಇಲ್ಲ. ಯಾಕೆ ಅಂತ ಅಂದರೆ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾನೇ ಇದ್ದೀನಿ, ಯಾವುದೋ ಒಂದು ಸ್ಟಾಕ್ನ ಫೈಂಡ್ ಔಟ್ ಮಾಡಿಲ್ಲ. ಸೊ ಈ ಒಂದು ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಏನಿದೆ, ಸೊ ಈ ಒಂದು ಸೆಕ್ಟರಲ್ಲಿ ಗೌರ್ಮೆಂಟು ಲಾಸ್ಟ್ 5 ಇಯರ್ಸಿಂದ ಏನು ಗೌರ್ಮೆಂಟ್ ಈ ಒಂದು ರಿನ್ಯೂವಬಲ್ ಸೆಕ್ಟರ್ ಮೇಲೆ ಫೋಕಸ್ ಮಾಡ್ತಿದೆ, ಡೆಫಿನೆಟ್ಲಿ ಇದು ವರ್ತ್ ಅಂತ ಹೇಳ್ತೀನಿ. ಸೊ ನೀವು ಸಹ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಿ, ಈ ಒಂದು ರಿನ್ಯೂವಬಲ್ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ತುಂಬಾ ಫಾಸ್ಟಾಗಿ ಗ್ರೋ ಆಗುತ್ತೆ. ಆ್ಯಕ್ಚುಲಿ ಇದನ್ನು ಫ್ಯೂಚರ್ ಸೆಕ್ಟರ್ ಅಂತೂ ಸಹ ಕರೀತಿದ್ದಾರೆ. ಸೊ ರಿನ್ಯೂವಬಲ್ ಎನರ್ಜಿನ ಯಾಕಪ್ಪ ಅಂದರೆ ಈ ಒಂದು ವ್ಯಾಲ್ಯೂ ಆಫ್ ಮೈಗ್ರೇಷನ್ ಅನ್ನೋದು ನಡೀತಾ ಇದೆ ಈ ಒಂದು ಸೆಕ್ಟರಲ್ಲಿ. ನಾರ್ಮಲ್ ಕೋಲ್ ಪ್ರೊಡಕ್ಷನಿಂದ ನಾವೇನು ಗೋಲ್ಡ್ ಪ್ರೊಡಕ್ಷನ್ ಮಾಡಿ ಅದರಿಂದ ಏನು ಇದು ಮಾಡ್ತಿದ್ವಿ. ಸೊ ಈ ಒಂದು ಸೆಕ್ಟರು ಅಲ್ಲಿ ಈಗ ವ್ಯಾಲ್ಯೂ ಆಫ್ ಮೈಗ್ರೇಷನ್ ಈ ಒಂದು ಕೋಲ್ಗಿಂದ ಹಿಡಿದು ಈಗ ವಿಂಡ್ ಎನರ್ಜಿ, ಹೈಡ್ರೋ ಎನರ್ಜಿ, ಈ ರೀತಿಯಾದಂತಹ ಒಂದು ಮಾತುಗಳು ಕೇಳಿ ಬರ್ತಿದೆ. ಏನಾದರೂ ಇದರಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ, ಸೊ ನೀವು ಡೆಫಿನೆಟ್ಲಿ ಈ ಒಂದು ಬಯೋಗ್ಯಾಸ್ ರಿಲೇಟೆಡ್ ಆಗಿರಲಿ, ಅದ್ರ ಜೊತೆಗೆ ಈ ಒಂದು ವಿಂಡ್ ಎನರ್ಜಿ, ಈ ಒಂದು ರಿಲೇಟೆಡ್ ಸ್ಟಾಕ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಡೆಫಿನೆಟ್ಲಿ ಗೌರ್ಮೆಂಟ್ ಕಡೆಯಿಂದಂತೂ ತುಂಬಾ ಖುಷಿ ಇರುತ್ತೆ ಈ ಒಂದು ಸ್ಟಾಕ್ಸ್ಗೆ. ಇನ್ಸೆಂಟಿವ್ ಸ್ಕೀಮ್ಸ್ ಆಗಿರಲಿ, ಇದರ ರಿಲೇಟೆಡ್ ಒಳ್ಳೆ ಕಾಮೆಂಟ್ಸ್ ಅನ್ನೋದು ನಾವು ಕೇಳ್ಪಟ್ಟಿದ್ದೀವಿ. ಲಾಸ್ಟ್ ಒಂದು 5 ಇಯರ್ಸಲ್ಲಿ ಈ ಒಂದು ಎನರ್ಜಿ ಅನ್ನೋದು ಬೂಮ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಈ ಒಂದು ರೇಸಲ್ಲಿ ನಾವು ಇದ್ದೇ ಇರಬೇಕಾಗಿತ್ತು. ಸೊ ಇದು ಕೂಡ ಸಹ ಏನು ತಡೆ ಆಗಿಲ್ಲ, ಇದುವರೆಗೂ ಏನು ತಡ ಆಗಿಲ್ಲ. ಈಗೂ ಸಹ ನಾವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು ಈ ಒಂದು ಸೆಕ್ಟರಲ್ಲಿ. ಇದಕ್ಕೂ ತುಂಬಾ ಸ್ಕೋಪ್ ಇದೆ. ಅಪ್ಕಮಿಂಗ್ ಈ ಒಂದು ಸೆಕ್ಟರಲ್ಲಿ ನಾನೇನು 10 ಇಯರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಆಫ್ಟರ್ 10 ಇಯರ್ಸ್ ಡೆಫಿನೆಟ್ಲಿ ಈ ಒಂದು ಸೆಕ್ಟರಲ್ಲಿ ತುಂಬಾ ರಿಟರ್ನ್ಸನ್ನು ಗಳಿಸ್ಬೋದು. ಸೊ ಇದಕ್ಕೆ ರೀಸನ್ಸ್ ನಾನೇನು ಹೇಳೋಂಗಿಲ್ಲ. ಗೌರ್ಮೆಂಟು ಒಂದು ಪಾಲಿಸೀಸನ್ನು ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಹ ಈ ಒಂದು ಸೆಕ್ಟರ್ಗೆ ತುಂಬಾ ಹೆಲ್ಪ್ ಮಾಡ್ತಿದೆ. ಸೊ ಇನ್ಸೆಂಟಿವ್ ಸ್ಕೀಮ್, ಸಬ್ಸಿಡೀಸ್ ಅಥವಾ ಪ್ರತಿಯೊಂದು ಸಹ ಈ ಒಂದು ಸೆಕ್ಟರ್ಗೆ ಅನುಕೂಲವಾಗಿ ಗೌರ್ಮೆಂಟ್ ಅನ್ನೋ ಡಿಸಿಷನ್ಸ್ ತಗೊಳುತ್ತೆ. ಸೊ ಇದು 3ನೇ ಸೆಕ್ಟರ್ ಬಗ್ಗೆ ರಿಲೇಟೆಡ್ ಆದಂತಹ ಒಂದು ಇನ್ಫಾರ್ಮೇಷನ್ನು. ಇನ್ನು 4ನೇ ಸೆಕ್ಟರ್ ಬಂದುಬಿಟ್ಟು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರಿಲೇಟೆಡು ನಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದಂತಹ ಸ್ಟಾಕು ಸಹ ಲಿಸ್ಟೆಡ್ ಆಗಿಲ್ಲ. ಸೊ ಈ ಒಂದು ಮಾತು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನೀವು ಚೆಕ್ ಮಾಡ್ಕೋಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ನಮ್ಮ ಇಂಡಿಯಾನಲ್ಲಿ ಯಾವುದೇ ಒಂದು ಸ್ಟಾಕು ಸಹ ಲಿಸ್ಟ್ ಆಗಿಲ್ಲ. ಸೊ ನಾನು ಮೊದಲನೇ ಹೇಳಿದೆ, ಸೊ ಎರಡೂ ಒಂದು ಸೆಕ್ಟರಲ್ಲಿ ನಾನು ಇದುವರೆಗೂ ಯಾವುದೇ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟನ್ನು ತೊಗೊಂಡಿಲ್ಲ. ಇದು ಮತ್ತು ಮುಂಬರುವಂತಹ ಒಂದು ಸೆಕ್ಟರ್ ಇದೆ. ಈ ಒಂದು 2 ಸೆಕ್ಟರಲ್ಲಿ ಇನ್ನೂ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಳ್ಳಿಲ್ಲ. ಸ್ಟಿಲ್ ಸರ್ಚಿಂಗ್, ಯಾವುದಾದ್ರೂ ಒಂದು ಕಂಪ್ನಿ, ಒಳ್ಳೆ ಕಂಪ್ನಿ ಸಿಗೋವರೆಗೂ ಸೊ ಸರ್ಚ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಒಂದು ಸೆಕ್ಟರ್ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ, ಸೊ ಎಲ್ಲ ತಿಳಿದಿದೆ. ಈಗೇನು ನಾವು ChatGPT ಅಥವಾ ಏನು ಪರ್ಪ್ಲೆಕ್ಸಿಟಿ ಅಥವಾ ಏನೆಲ್ಲ ಚಾಟ್ ಬೋರ್ಡ್ಸ್ ನೋಡ್ತಿದ್ದೀವಿ, ಅಥವಾ ಕಂಪ್ಲೀಟ್ ಆರ್ಟಿಫಿಷಿಯಲನ್ನು ನಾವು ನೋಡ್ತಿದ್ವಿ, ರೋಬೋಟ್ಸ್ನ ನೋಡ್ತಿದ್ದೀವಿ. ಸೊ ಡೆಫಿನೆಟ್ಲಿ ಇದಂತೂ ನನ್ನ ಅನಿಸಿಕೆ ಪ್ರಕಾರ ಒಂದು 20 ಇಯರ್ಸ್ ಯಾವುದೇ ಒಂದು ಇಂಪ್ಯಾಕ್ಟ್ ಇಲ್ಲದೇ ಇರ್ಬೋದು. ಈ ಒಂದು 20 ಇಯರ್ಸ್ ಆದಮೇಲೆ 22 to 30 ಇಯರ್ಸ್ ಆಗ್ಬೋದು ಮೇ ಬಿ ಈ ಒಂದು ರೋಬೋಟಿಕ್ಸ್ ಕಂಪ್ಲೀಟಾಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವರ್ಕ್ ಆಗಲಿಕ್ಕೆ. ಸೊ ಈಗಲೇ ತುಂಬಾ ಬೂಮಲ್ಲಿದೆ. ಸೊ ರೇಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ರೇಸಲ್ಲಿ ಸ್ಟಾರ್ಟ್ ಆಗಿದ್ದಾಗ ನಾವು ರೇಸಲ್ಲಿ ಇರಬೇಕು. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ಸನ್ನು ನೀವೇನಾದ್ರು ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಮಾಡಬೇಕಾಗುತ್ತೆ. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರಿಲೇಟೆಡು ಸ್ಟಾಕ್ಸಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ಒಂದು ಫ್ಯೂಚರ್ ಗೋಲ್ಡ್ ಮ್ಯಾನ್ ಆಗೋಗಬೇಕು ಅಂತ, ಡೆಫಿನೆಟ್ಲಿ ಆಗುತ್ತೆ, ಅದು ಡೆಫಿನೆಟ್ಲಿ ಆಗಲೇಬೇಕು ಗೋಲ್ಡ್ ಮೈನು. ಯಾಕೆಂದರೆ ಅದರಿಂದ ತುಂಬಾ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಆ್ಯಸ್ ಕಂಪೇರ್ ಟು ಹ್ಯೂಮನ್ಸ್ ಅಂತ ಹೇಳೋಕ್ಕಾಗಲ್ಲ. ಸೊ ಈಗಿರುವಂತಹ ವರ್ಕ್ ಲೋಡ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಕಮ್ಮಿ ಮಾಡಿ, ಅದನ್ನು ಮಿನಿಮಲೈಸ್ ಮಾಡಿ, ಸಿಂಪ್ಲೈಸ್ ಮಾಡಿ, ಪ್ರತಿಯೊಂದು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡುವಂಥ ಮುಖಾಂತರ ಕಾಸ್ಟ್ ಕಟ್ಟಿಂಗ್ ಆಗಿರಲಿ, ಪ್ರತಿಯೊಂದು ಸಹ ತುಂಬಾ ಕಮ್ಮಿ ಆಗ್ತದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಲೈಕ್ ನಾಸ್ಡ್ಯಾಗಲ್ಲಿ ಎಲ್ಲ ಲಿಸ್ಟ್ ಆಗಿದೆ ಕೆಲವೊಂದು ಸ್ಟಾಕ್ಸು. ಅದನ್ನು ಅಬ್ಸರ್ವ್ ಮಾಡಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡ್ಬೋದು ಈ ಒಂದು ಸೆಕ್ಟರಲ್ಲಿ. ಸೊ ಈ ಒಂದು ಸೆಕ್ಟರ್ಗೆ ತುಂಬ ಫೋಕಸ್ಸು. ನಾನು ಜಾಸ್ತಿ ಹೇಳಂಗೇ ಇಲ್ಲ, ನಿಮಗೆ ಗೊತ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೆಲ್ಲ ಮಾಡ್ತಿದೆ ಅಂತ. ಸೊ ಇದ್ರ ಬಗ್ಗೆ ಜಾಸ್ತಿ ಟೈಮ್ ಅಷ್ಟೇ ಮಾಡೋದೋಡ. ನೆಕ್ಸ್ಟ್ ಒಂದು ಸೆಕ್ಟರ್ಗೆ ಹೋಗೋಣ. ಸೊ 5ನೇ ಸೆಕ್ಟರ್ ಬಂದುಬಿಟ್ಟು ಎಲೆಕ್ಟ್ರಿಕ್ EV ಸೆಕ್ಟರು. ಸೊ ಈ ಒಂದು EV ಸೆಕ್ಟರು ಯಾಕೆ ಇನ್ನೂ ನಾನು ಮುಟ್ಟಿಲ್ಲ ಅಂದರೆ, ಸೊ ನನಗಿನ್ನ ಒಂದು ಆ ಒಂದು ಭಯ ಅನ್ನೋದಿತ್ತು. ಈ ಒಂದು ಎಲೆಕ್ಟ್ರಿಕ್ ಸೆಕ್ಟರಲ್ಲಿ ತುಂಬ ಫೈಲ್ಸ್ ನಡೀತಿದೆಯಲ್ಲ, ಅಂದರೆ ಫೈಲ್ಯೂಸ್ ಆಗ್ತದೆ. ಈಗ ಓಲಾದಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂಸಿಂದ ಕೆಲವೊಂದು ಬರ್ನ್ ಆಗೋದು, ಈ ರೀತಿಯಾದಂಥ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಸೊ ಇನ್ನು ನಮ್ಮ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಮಾರ್ಕೆಟ್ಗೆ ಅಷ್ಟೊಂದು ಬೂಮ್ ಬಂದ್ರೂ ಸಹ ಒಂದು ಸ್ಟೆಬಿಲಿಟಿ ಅನ್ನೋದು ಕಾಣಿಸ್ತಿಲ್ಲ. ಯಾವುದೇ ಒಂದು ಕಂಪ್ನಿ ಕಡೆಯಿಂದ ಒಂದು ಸ್ಟೆಬಿಲಿಟಿ ಅನ್ನೋದು ಕಾಣಿಸ್ತಿಲ್ಲ. ಸೊ ಯಾವಾಗ ಈ ಒಂದು EV ಸ್ಪೇಸಲ್ಲಿ ಕೆಲವೊಂದು ಸ್ಟಾಕ್ಸ್ ಇದೆ, ಅಬ್ಸರ್ವ್ ಮಾಡ್ತಿದ್ದೀವಿ. ಸೊ ಆ ಒಂದು ಸ್ಟಾಕ್ಸಲ್ಲಿ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊತೀವಿ ಈ ಒಂದು EV ಸೆಕ್ಟರಲ್ಲಿ. ಸೊ ಈ ಒಂದು EV ಸೆಕ್ಟರಿ ಅಪ್ಕಮಿಂಗ್ ಇಯರ್ಸಲ್ಲಿ ಒಂಥರ ರೆವಲ್ಯೂಷನ್ ಅಂತ ಹೇಳಬೇಕು. ಸೊ ನಿತಿನ್ ಗಡ್ಕರಿ ಅವರು ಸಹ ತುಂಬಾ ಗುಡ್ ಕಾಮೆಂಟ್ಸ್ ಮಾಡ್ತಿದ್ದಾರೆ ಈ ಒಂದು ಸೆಕ್ಟರ್ ರಿಲೇಟೆಡು. ಅದ ನಂತರ ಈ ಒಂದು ಸೆಕ್ಟರ್ಗೆ ಫ್ಯೂಚರ್ ಪೊಟೆನ್ಷಿಯಲ್ ಅನ್ನೋದು ತುಂಬಾ ಜಾಸ್ತಿ ಇದೆ. ನಿಮಗೆಲ್ಲರಿಗೂ ತಿಳಿದೇ ಇದೆ, ಎಮಿಷನ್ ರಿಲೇಟೆಡ್ ಆಗಿರಲಿ, ಈ ಒಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರಲಿ, ಪ್ರತಿಯೊಬ್ಬರು EVನ ಯೂಸ್ ಮಾಡಬೇಕು ಅಂತ ಗೌರ್ಮೆಂಟು ಸಬ್ಸಿಡಿ ಕೊಟ್ಟು ಪ್ರತಿಯೊಂದು ಸೆಕ್ಟರ್, ನಾನು ಈಗ ಹೇಳಿದಂಥ ಸೆಕ್ಟರಲ್ಲಿ ರಿನ್ಯೂವಬಲ್ ಎನರ್ಜಿ ಮತ್ತು ಈ ಒಂದು EV ಸೆಕ್ಟರ್ಸ್ಗೆ ಗೌರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ, ತುಂಬ ಅಗ್ರೆಸಿವ್ ಆಗಿ ಸಪೋರ್ಟ್ ಮಾಡ್ತಿದೆ. ಯಾಕೆ ಅಂದರೆ ಒಂದು ಕಾರ್ಬನ್ ಎಮಿಷನ್ ಕಮ್ಮಿ ಮಾಡಬೇಕು ಅಂತ, ಮತ್ತು ಇದರಿಂದ ತಮ್ಮ ಒಂದು ಕೂಲ್ ಪ್ರೊಡಕ್ಷನ್, ಅಂದರೆ ನಾವೇನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂಪೋರ್ಟ್ ಮಾಡ್ಕೊತೀವಿ, ಡಿಪೆಂಡೆನ್ಸಿ ಏನಾಗಿದ್ದು ಬೇರೆ ಕಂಟ್ರಿಗಳ ಮೇಲೆ, ಅದನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು ಅಂತ ತುಂಬಾ ಇಂಡಿಯನ್ ಗೌರ್ಮೆಂಟ್ ಅಂತ ಎಸ್ಪೆಷಲಿ ಪುಷ್ ಮಾಡ್ತಿದೆ ಈ ಒಂದು 2 ಸೆಕ್ಟರ್ಸನ್ನು. ಈ ಒಂದು EV ಸೆಕ್ಟರ್ಸ್ನ ಇನ್ನೂ ತುಂಬಾ ಪ್ರೋತ್ಸಾಹನೆ ಕೊಡ್ತಿದೆ. ಬಟ್ ಈ ಒಂದು EV ಸೆಕ್ಟರಲ್ಲಿ ಇನ್ನೂ ಸ್ಟಿಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ತೊಗೊಂಡಿಲ್ಲ. ಡೆಫಿನೆಟ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ತೊಗೊತೀನಿ. ರೇಸ್ ತುಂಬ ದಿನ ಆಯಿತು ಸ್ಟಾರ್ಟ್ ಆಗಿ ಒಂದರಲ್ಲಿ. ಸೊ ನಾವು ಮಿಡಲಲ್ಲಿ ಜಾಯ್ನ್ ಆಗ್ತಿದ್ದೀವಿ ಅಂದ್ಕೊತೀನಿ. ಸೊ ಈ ಒಂದು ಸೆಕ್ಟರ್ಸ್, ಈಗೇನು 5 ಸೆಕ್ಟರ್ಸ್ ಹೇಳಿದ್ದೀನಿ, ನನ್ನ ಫೇವ್ರೆಟ್ ಸೆಕ್ಟರ್ ಬಂದುಬಿಟ್ಟು ಆಗ್ರೋ ಸ್ಪೇಸು. ಬಿಕಾಸ್ ನಾನು ಆ ಒಂದು ಸ್ಪೇಸಲ್ಲಿ ಇದ್ದೀನಿ. ಸೊ ಆಗ್ರೋ ಸ್ಪೇಸ್ ರಿಲೇಟೆಡು ನಾನು ಪರ್ಸ್ನಲಿ ವರ್ಕ್ ಮಾಡ್ತಿದ್ದೀನಿ. ಅಂದರೆ ಲೈಕ್ ಆ್ಯಸ್ ಎ ಫಾರ್ಮರ್ ಸನ್ ನಾನು ಈಗ ಅಗ್ರಿಕಲ್ಚರ್ ಮಾಡ್ತಿದ್ದೀವಿ. ಸೊ ಅದ್ರ ರಿಲೇಟೆಡು ನನಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಸೊ ಅದ್ರ ರಿಲೇಟೆಡು ನಾನು ಒಂದು ಸ್ವಲ್ಪ ತುಂಬ ಫೋಕಸ್ ಮಾಡಿ ಆಗ್ರೋ ಸ್ಪೇಸಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಅಂತ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಒಂದು 5 ಸೆಕ್ಟರ್ಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಟಾಕ್ ಸಜೆಷನ್ ಅನ್ನೋದು ಯಾವುದೂ ಒಂದು ಇಲ್ಲ. ನೀವು ಸೆಲೆಕ್ಟ್ ಮಾಡಿ ಆ ಒಂದು ಮಾರ್ಕೆಟ್ ಲೀಡರ್ ಯಾರಿದ್ದಾರೆ ಆ ಸ್ಪೇಸಲ್ಲಿ, ಆ ಒಂದು ಮಾರ್ಕೆಟ್ ಲೀಡರ್ ಮತ್ತು ಕಾಂಪಿಟೇಟರ್ಸ್ ಯಾರಿದ್ದಾರೆ ಅದ್ರ ರಿಲೇಟೆಡು ನೀವು ರಿಸರ್ಚ್ ಮಾಡಿ. ಸೊ ನಿಮಗೂ ಅವಾಗ ಸ್ಟಾಕ್ ಸೆಲೆಕ್ಷನ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಒಂದು ಖುಷಿನೇ ಬೇರೆ ಇರುತ್ತೆ. ಅದರಲ್ಲಿ ಬಂದಂಥ ರಿಟರ್ನ್ಸ್ನ ಎಂಜಾಯ್ ಮಾಡ್ಬೋದು. ಡೌನ್ ದ ಲೈನ್ ಒಂದು 10 ಇಯರ್ಸ್ ಮಿನಿಮಮ್ ಈ ಸೆಕ್ಟರ್ಸ್ ಅದಂತೂ ತುಂಬಾ 10x ರಿಟರ್ನ್ಸ್, 3x ರಿಟರ್ನ್ಸ್, 5x, ಎಷ್ಟು ಎಕ್ಸ್ ಅಂತ ಹೇಳೋಕ್ಕಾಗಲ್ಲ. ಡೆಫಿನೆಟ್ಲಿ ಒಳ್ಳೆ ರಿಟರ್ನ್ಸ್ ಅನ್ನೋದು ಕೊಡುತ್ತೆ. ಆ್ಯಸ್ ಕಂಪೇರ್ ಟು ನಿಫ್ಟಿ ಆಗಿರಲಿ, ಯಾವುದೇ ಒಂದು ಇದಾಗಿರಲಿ, ನೀವು ಮಾಡುವಂತಹ ಒಂದು ಕಂಪ್ನಿ ಸೆಲೆಕ್ಷನ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಕಂಪ್ನಿ ಅಥವಾ ಆ ಸ್ಟಾಕ್ ಸೆಲೆಕ್ಷನ್ ಏನು ಮಾಡ್ತೀರಾ, ಡೆಫಿನೆಟ್ಲಿ ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ತದನಂತರ ಈ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ತಗೊಳ್ಳಿ. ಸೊ ಈ ಒಂದು ವಿಡಿಯೋನ ನೀವು ಇಷ್ಟವರೆಗೂ ನೋಡಿದರೆ ತುಂಬ ಧನ್ಯವಾದಗಳು. ಪ್ರತಿಯೊಬ್ಬರು ಸಹ ಈ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕನ್ನಡದಲ್ಲಿ ಇದೇ ರೀತಿಯಾದಂತಹ ಮಾಹಿತಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತಿರ್ತೀವಿ. ಸೊ ಇದು ವಿಡಿಯೋ ಗೈಸ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.